ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ದಿನಾಂಕ 3/1/2025ರಂದು ಶ್ರೀ ಶಾಹಿದ್ ಮೋಮಿನ್ ರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಿಡ್ಕಲ್ ಡ್ಯಾಂದ ಬುದ್ಧಿ ವಿಕಲಚೇತನ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡ್ಕಲ್ ಜಲಾಶಯ ಅನಾಥಾಶ್ರಮದಲ್ಲಿ ಆಚರಣೆ ಮಾಡಲಾಗಿದೆ. ಅದೇ ದಿನಾಂಕ 3/1/2025ರಂದು ಆಚರಣೆ ವೇಳೆ ಉಮ್ಮತ ಫೌಂಡೇಶನ್ ಹುಕ್ಕೇರಿ ಅದು ಕೂಡ ಉದ್ಘಾಟನೆ ಮಾಡಲಾಗಿದೆ. ಮುಂದುವರೆದು ಉಮ್ಮತ ಫೌಂಡೇಶನ್ ಹುಕ್ಕೇರಿಯವರ ವತಿಯಿಂದ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಹಣ್ಣು ಹಂಪಲುಗಳನ್ನು ಮಕ್ಕಳಿಗೆ ಹಂಚಿಕೆ ಮಾಡಿದ್ರು. ಉಮ್ಮತ ಫೌಂಡೇಶನ್ ಹುಕ್ಕೇರಿಯವರ ಕಾರ್ಯದರ್ಶಿಯಾದ ಶ್ರೀ ಶಾಹಿದ್ ಮೋಮಿನ್ ರವರು ತಮ್ಮ ಹುಟ್ಟುಹಬ್ಬವು ಅನಾಥ ಮಕ್ಕಳೊಂದಿಗೆ ಆಚರಣೆ ಮಾಡಿದ್ರು. ಉಮ್ಮತ ಫೌಂಡೇಶನ್ ಹುಕ್ಕೇರಿ ವತಿಯಿಂದ ಅಧ್ಯಕ್ಷರು ಆದ ಶ್ರೀ ಜಾವೇದ್ ಮೋಮಿನ್, ಉಪಾಧ್ಯಕ್ಷರು ಆದ ಶ್ರೀ ಆರಿಫ್ ಮುಲ್ಲಾ, ಕಾರ್ಯದರ್ಶಿಯಾದ ಶ್ರೀ ಶಾಹಿದ್ ಮೋಮಿನ್, ಖಜಾಂಚಿ ಶ್ರೀ ನಯೀನ್ ಶೇಖಡಬಡೆ ಮತ್ತು ಸದಸ್ಯರು ಆದ ಶ್ರೀ ಸಾಜಿದ್ ಮೋಮಿನ್, ಸಾಕ್ಲಿನ್ ಮೋಮಿನ್, ಅಬ್ರಾಜ್ ಮೋಮಿನ್, ಮುಜಮಿಲ್ ಬೆಳಗಾವಿ, ಆಸದ ಮಕಾಂದರ್, ಯಾಸರ್ ಅರ್ಬತಾ ಅತ್ತಾರ್, ಸದ್ದಾಂ ಮೋಮಿನ್, ನಿಯಾಜ್ ಖಾದಿ, ಸಮೀರ್ ಮೋಮಿನ, ಮೀರ್ ಸಾಬ್ ಮೋಮಿನ, ಮೊಹಮ್ಮದ್ ಮೋಮಿನ, ತಾಹಿರ್ ಗೋರಿಖಾನ್, ಮುಸ್ರಫ್, ಯಾಸೀನ್ ಭಾಗವಾನ್ ಉಪಸ್ಥಿತರಿದ್ದರು. ಉಮ್ಮತ ಫೌಂಡೇಶನ್ ಹುಕ್ಕೇರಿಯವರ ಕಾರ್ಯದರ್ಶಿಯಾದ ಶ್ರೀ ಶಾಹಿದ್ ಮೋಮಿನ ಅವರು ಮಾತನಾಡಿ, ಈ ದಿನ ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನಾಥಾಶ್ರಮ ಮಕ್ಕಳೊಂದಿಗೆ ಆಚರಣೆ ಮಾಡಿ ಬಹಳ ಸಂತೋಷ ಪಡ್ತಾ ಇದ್ದೇನೆ ಮತ್ತು ನಮ್ಮ ಉಮ್ಮತ ಫೌಂಡೇಶನ್ ಇಂದ ಆದಷ್ಟು ಹೆಚ್ಚು ಬಡ ಕುಟುಂಬದವರಿಗೆ ಸಹಾಯ ಮತ್ತು ಸಮಾಜ ಸೇವೆ ಮಾಡಲು ಕಾರ್ಯಗಳು ನಮ್ಮ ಉಮ್ಮತ ಫೌಂಡೇಶನ್ ಇಂದ ಹಮ್ಮಿಕೊಳ್ತೀವಿ ಅಂತ ಹೇಳಿ ಮಾತನಾಡಿದರು. ನಂದು ಇವತ್ತು ಜನ್ಮದಿನ ಇದೆ. ಈ ತರ ಅವಸರದಲ್ಲಿ ನಾವು ಒಂದು ನಮ್ಮ ಫೌಂಡೇಶನ್ ಕ್ರಿಯೇಟ್ ಮಾಡಿದ್ದೀವಿ, ಉಮ್ಮತ್ ಫೌಂಡೇಶನ್ ಅಂತ. ಇದು ನಾವು ಸೆಲೆಬ್ರೇಷನ್ ಮಾಡಕ್ಕೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಆದರೆ ನಾವು ಫೌಂಡೇಶನ್ ಸಲಾಗಿ ಓಪನಿಂಗ್ ಇದೆ ಅನ್ಕೊಳ್ಳಿ, ನಿಮ್ಮ ತಾವು ಮಕ್ಕಳ ಕಡೆ ಬಂದಿದ್ದೇವೆ. ಅದೇ ಇದೇ ಅವಸರದಲ್ಲಿ ನಾವು ಎಲ್ಲ ನಿಮ್ಗೆಲ್ಲ ಊಟ ತಂದು ಎಲ್ಲ ಊಟ ಹಂಚಿ ಹೋಗ್ಬೇಕಂತ ನಮ್ಮ ಏನಂದ್ರ ಮಿಷನ್ ನಾವು ಎಲ್ಲ ತರಹದ ಎಷ್ಟು ನಮ್ಮ ಸಾಧ್ಯ ಆಗತ್ತೆ ಅದು ನಾವು ಹೆಲ್ಪ್ ಮಾಡಬೇಕು. ಏನಾದರೂ ನಿಮ್ಗೆ ಕಷ್ಟ ಇದ್ದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಟೀಮ್ ಇದೆ, ನಾವು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದೆ. ಏನಾದರೂ ನಿಮಗೆ ಹೆಲ್ಪ್ ಬೇಕಾದ್ರು, ಎನಿ ಪ್ರಾಬ್ಲಮ್ ಎಲ್ಲ ಈ ಥರದಲ್ಲಿ ಇದೆ. ನಮ್ಮ ಎಜುಕೇಶನ್ ಫೀಲ್ಡಲ್ಲಿ ನಮ್ಮ ಹುಡುಗರಿದ್ದಾರೆ, ಯಾವ್ದು ಬೇಕಾದ್ರೆ ಹೆಲ್ಪ್ ಬೇಕಾದ್ರೂ ಎನಿ ಟೈಮ್ ಎನಿವೇರ್ ಕಾಲ್ ಮಾಡ್ಬೋದು. ನಾವು ನಮ್ಮ ಕಾಂಟ್ಯಾಕ್ಟ್ ಮಾಡೋದ್ರೆ ಸರ್ಕಾರ ಕೊಟ್ಟು ಹೋಗ್ತೀವಿ. ಇದೇ ನಮ್ಮ ಉದ್ದೇಶ ಫೌಂಡೇಶನ್. ನಮಗೆ ಬಹಳ ಹುಕ್ಕೇರಿ ನಗರದ ಶ್ರೀಯುತ ಶಾಹಿದ್ ಮೋಮಿನ್ ಇವರ ಒಂದು ಹುಟ್ಟುಹಬ್ಬ ಹಾಗೂ ಇವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ತಮ್ಮ ಮಿತ್ರ ವೃಂದದ ಜೊತೆಗೆ ಉಮ್ಮತ್ ಫೌಂಡೇಶನ್ ಉದ್ಘಾಟನೆ ಮಾಡಿರುತ್ತಾರೆ. ಆ ಒಂದು ನಿಮಿತ್ತವಾಗಿ ಎಲ್ಲ ಮಕ್ಕಳಿಗೂ ಸಹಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಹಾಗೂ ತಮ್ಮ ಒಂದು ಹುಟ್ಟುಹಬ್ಬವನ್ನ ಇಲ್ಲಿ ಆಚರಿಸಿಕೊಳ್ಳಲು ಆಗಮಿಸಿರುತ್ತಾರೆ. ಶಾಹಿದ್ ಅವರು ನಮ್ಮ ಶಾಲೆಗೆ ಆಗಮಿಸಿರುವ ಇವತ್ತು ಎಲ್ಲ ಮಕ್ಕಳ ಪರವಾಗಿ, ಸಿಬ್ಬಂದಿಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಫೌಂಡೇಶನ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಸದಸ್ಯರಿಗೂ ಸಹಿತ ಸ್ವಾಗತವನ್ನು ಕೋರುತ್ತಾ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಮೊದಲಿಗೆ ಶ್ರೀ ಶಾಹಿದ್ ಅವರ ಹಬ್ಬದ ದೇವರು ಅವರಿಗೆ ಆಯುಷ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಅಂತ ಹಾರೈಸುತ್ತಾ ಎಲ್ಲ ಮಕ್ಕಳ ಪ್ರೀತಿ ಕರುಣೆ ಅವರ ಮೇಲಿರಲಿ, ಕುಟುಂಬದ ಮೇಲಿರಲಿ. ಅವರಿಗೆ ಮತ್ತೊಮ್ಮೆ ಎಲ್ಲ ಸಿಬ್ಬಂದಿ ಪರವಾಗಿ, ಮಕ್ಕಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲಾ ಮಿತ್ರರು ಸೇರಿ ಉಮ್ಮತ್ ಫೌಂಡೇಶನ್ ಅನ್ನ ಉದ್ಘಾಟನೆ ಮಾಡಿರ್ತಾರೆ. ಈ ಉಮ್ಮತ್ ಫೌಂಡೇಶನ್ ಹುಕ್ಕೇರಿ ತಾಲೂಕಲ್ಲ, ಜಿಲ್ಲೆಯಲ್ಲ, ರಾಜ್ಯ ಮಟ್ಟದಲ್ಲಿ ಕೀರ್ತಿ ಪತಾಕೆ ಬೆಳಗಲಿ. ಮೊದಲಿಗೆ ಅವರು ಆ ಫೌಂಡೇಶನ್ ಉದ್ಘಾಟನೆಯ ಮುಖಾಂತರ ಈ ವಿಶೇಷ ಚೇತನ ಮಕ್ಕಳಿಗೆ ಒಂದು ಆಹಾರ ವಿತರಣೆಯನ್ನು ಮಾಡಿರುತ್ತಾರೆ.
ಫೌಂಡೇಶನ್ ನ ಪ್ರತಿಯೊಂದು ಕಾರ್ಯವು ಯಶಸ್ವಿಗೊಳ್ಳಲಿ. ಅವರ ಯಾವ ರೀತಿ ಅದನ್ನ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಹೊಂದಿರುತ್ತಾರೆ, ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಫೌಂಡೇಶನ್ ಬೆಳೆಯಲಿ. ಎಲ್ಲ ಮಿತ್ರರ ಮತ್ತು ಸಹೋದ್ಯೋಗಿಗಳ ಒಂದು ಸಹಕಾರ ಫೌಂಡೇಶನ್ ನಲ್ಲಿ ಅತ್ಯಂತ ಒಗ್ಗಟ್ಟಾಗಿದ್ದು, ಅದು ಫೌಂಡೇಶನ್ ಕೀರ್ತಿ ಪತಾಕೆ ಕರ್ನಾಟಕದಾದ್ಯಂತ ಅಂತರ್ರಾಜ್ಯದಾದ್ಯಂತ ಬೆಳೆಯಲಿ ಅಂತ ಹೇಳುತ್ತಾ, ಎಲ್ಲಾ ಮಕ್ಕಳ ಪರವಾಗಿ, ಸಿಬ್ಬಂದಿಯ ಪರವಾಗಿ ಫೌಂಡೇಶನ್ ನಿರ್ಮಿಸಿದ ಅವರಿಗೆ ಅಭಿನಂದನೆ, ಕಂಗ್ರಾಚುಲೇಷನ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.